ನಮ್ಮ ದೇಶದ ನೀಚ ಮಾಧ್ಯಮಗಳ ಬಹಿರಂಗ ಆಪರೇಷನ್ ಇಂದು ನಾನು ಮಾಡುತ್ತೇನೆ. ವೀಕ್ಷಕರೇ, 2 ದಿನಗಳ ಹಿಂದೆ ನೌಫಲ್ ಎಂಬ ಮಂಗಳೂರಿನ ಯುವಕನನ್ನು ಉಪ್ಪಳದಲ್ಲಿ ದುಷ್ಕರ್ಮಿಗಳು ಕೊಲೆ ಮಾಡಿದ ವಿಷಯ ನಿಮಗೆಲ್ಲರಿಗೂ ತಿಳಿದಿದೆ. ಇಲ್ಲಿ ವಿಷಯ ಏನೆಂದರೆ, 7 ತಿಂಗಳ ಹಿಂದೆ ಇದೇ ದಕ್ಷಿಣ ಕನ್ನಡದಲ್ಲಿ ಸುಹಾಸ್ ಶೆಟ್ಟಿ ಎಂಬ ಯುವಕನ ಕೊಲೆಯಾಗುತ್ತೆ. ಈ ಸುಹಾಸ್ ಶೆಟ್ಟಿ ಕೊಲೆ ನಡೆದಾಗ ಮಾಧ್ಯಮದವರು ಎಲ್ಲಿಯೂ ಕೂಡ ರೌಡಿ ಶೀಟರ್ ಎಂಬ ಪದ ಉಪಯೋಗಿಸುವುದೇ ಇಲ್ಲ. ಧರ್ಮರಕ್ಷಕ ಈ ರೀತಿಯ ಹೆಡ್ಲೈನ್ ಕೊಡುತ್ತೆ. 2-3 ಸಣ್ಣ ಮಾಧ್ಯಮ ಬಿಟ್ಟರೆ ಉಳಿದ ಕರ್ನಾಟಕದ ದೊಡ್ಡ ಮಾಧ್ಯಮದವರು ಎಲ್ಲಿಯೂ ಕೂಡ ರೌಡಿ ಶೀಟರ್ ಸುಹಾಸ್ ಎಂಬ ಪದ ಉಪಯೋಗಿಸಿಲ್ಲ. ಈಗ 2 ದಿನಗಳ ಹಿಂದೆ ಮಂಗಳೂರಿನ ನೌಫಲ್ ಎಂಬ ಮುಸ್ಲಿಂ ಯುವಕರನ್ನು ಕೆಲವು ದುಷ್ಕರ್ಮಿಗಳು ಕಾಸರಗೋಡಿನ ಉಪ್ಪಳದಲ್ಲಿ ಕೊಲೆ ಮಾಡುತ್ತಾರೆ. ಈಗ ನರಸತ್ತ ಕನ್ನಡ ಮಾಧ್ಯಮಗಳ ಹೆಡ್ಲೈನ್ ಮತ್ತೆ ಜೀವಗೊಳ್ಳುತ್ತೆ. ರೌಡಿ ಶೀಟರ್ ಹತ್ಯೆ, ತುಕ್ಕ ನೌಫಲ್ ಮಟಾಶ್, ಮಂಗಳೂರಿನ ನಟೋರಿಯಸ್ ಕ್ರಿಮಿನಲ್ ಮರ್ಡರ್, ಮಂಗಳೂರಿನ ನಟೋರಿಯಸ್ ರೌಡಿ ಖಲಾಸ್, ಮಂಗಳೂರಿನ ನಡುಗಿಸಿದ ನೌಫಲ್ ಹತ್ಯೆ, ಮಂಗಳೂರಿನ ರೌಡಿ ಶೀಟರ್ ಬರ್ಬರ ಕೊಲೆ. ನಾನಿಲ್ಲಿ ರೌಡಿಸಮ್ ಅನ್ನು ಬೆಂಬಲಿಸುತ್ತಿಲ್ಲ. ರೌಡಿಸಮ್ ಯಾರು ಮಾಡಿದರೂ ಅದು ತಪ್ಪು, ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ನಾನಿಲ್ಲಿ ಧರ್ಮಗಳ ನಡುವೆ ಮಾಧ್ಯಮದವರು ತೋರಿಸುವ ಭೇದ ಭಾವಗಳ ಕುರಿತು ಮಾತ್ರ ಮಾತನಾಡುತ್ತಿದ್ದೇನೆ. ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಪೊಲೀಸರೇ ಹೇಳಿದ್ದಾರೆ. ಅದು ಅಲ್ಲದೆ ಗೂಗಲ್ನಲ್ಲಿ ಸುಹಾಸ್ ಶೆಟ್ಟಿ ಹೆಸರು ಹಾಕಿದರೆ ಅವರ ಇತಿಹಾಸ ಏನು ಅಂತ ಬರುತ್ತೆ. ಅದೇ ರೀತಿ ನೌಫಲ್ ಯಾರು ಎಂದು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಅವರ ಬ್ಯಾಕ್ಗ್ರೌಂಡ್ ಏನು ಅದು ಕೂಡ ಬರುತ್ತೆ. ಇಲ್ಲಿ ವಿಷಯ ಏನೆಂದರೆ, ಮಾಧ್ಯಮದವರು ಮುಸ್ಲಿಮರ ಹೆಸರು ಕೊಂಡರೆ ಮಾತ್ರ ಯಾಕೆ ಇಂತಹ ಹೆಡ್ಲೈನ್ ಬರೆಯಲು ಇಷ್ಟೊಂದು ಆವೇಶ ತೋರಿಸುತ್ತಾರೆ ಅಂತ ಗೊತ್ತಾಗುತ್ತಿಲ್ಲ. ಮಾಧ್ಯಮದವರೇ, ಇನ್ನಾದರೂ 3 ಕಾಸಿಗೆ ಮಾನ ಹರಾಜು ಮಾಡಿ ಎಂಜಲು ನಕ್ಕುವುದನ್ನು ಬಿಟ್ಟು ನ್ಯಾಯಯುತವಾಗಿ ವಾರ್ತೆಗಳನ್ನು ಪ್ರಸಾರ ಮಾಡಿರಿ. ಜನರ ಧರ್ಮಗಳನ್ನು ನೋಡಿ ವಾರ್ತೆ ಪ್ರಸಾರ ಮಾಡುವುದನ್ನು ಬಿಟ್ಟು ಸತ್ಯ ನ್ಯಾಯದಿಂದ ವಾರ್ತೆಗಳನ್ನು ಪ್ರಸಾರ ಮಾಡಿ. ನಾನು ಯಾವತ್ತೂ ಯಾವುದೇ ಧರ್ಮವನ್ನು ನೋಡಿ ಸರಿತಪ್ಪು ಹೇಳಲ್ಲ.